ಸೊ ಹಾಗಿದ್ದಾಗ ಏನು ಪ್ರಕರಣ ಇದು? ಯಾಕೆ ಈ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತದ್ದಾಯಿತು ಜನಾರ್ದನ್ ರೆಡ್ಡಿಗೆ? ಮತ್ತೆ ಜೈಲಿಗೆ ಶಾಸಕ ಗಣಿಧಣಿ ಜನಾರ್ದನ್ ರೆಡ್ಡಿ ಹೋಗುವಂತ ಪರಿಸ್ಥಿತಿ ಯಾಕೆ ಬಂತು ಅಂದ್ರೆ, ಹಳೆ ಕೇಸ್ ಇದು 15 ವರ್ಷಗಳ ಹಿಂದಿದ್ದು. 7 ವರ್ಷ ಜೈಲು ಪ್ರಮಾಣ ಪ್ರಕಟವಾಗಿದೆ ಶಿಕ್ಷೆ. ಒಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ಎರಡನೇ ಆರೋಪಿ ಆಗಿದ್ದು ಜನಾರ್ದನ್ ರೆಡ್ಡಿ. ಶ್ರೀನಿವಾಸ್ ರೆಡ್ಡಿ ಮೊದಲನೇ ಆರೋಪಿ. ಅಲಿ ಖಾನ್ಗೆ ತಲಾ 7 ವರ್ಷ ಜೈಲು ಶಿಕ್ಷೆ. ಒಟ್ಟು 5 ಆರೋಪಿಗಳಿಗೆ ಶಿಕ್ಷೆ ಪ್ರಕಟವಾಗಿದೆ. ಇದರಲ್ಲಿ ಆಂಧ್ರ ಗಣಿ ಸಚಿವ ಆಗಿದ್ರು ಅವಾಗ. ಅವರಿಗೆ ಈಗ ಸದ್ಯಕ್ಕೆ ರೆಡ್ಡಿ ಸೇರಿ 5 ಅಪರಾಧಿಗಳಿಗೆ 7 ವರ್ಷ ಜೈಲು ಶಿಕ್ಷೆಯನ್ನ ಹೇಳ್ತಾ ಇದ್ದಾರೆ. ಸಬಿತಾ ಇಂದ್ರ ರೆಡ್ಡಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅದರಲ್ಲಿ. ಸೊ ಇನ್ನು ಒಬಳಾಪುರಂ ಮೈನಿಂಗ್ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅಪರಾಧಿ ಅನ್ನುವಂಥದ್ದು ಪ್ರೂವ್ ಆಗಿದೆ. ಈಗಾಗಲೇ 3.5 ವರ್ಷ ಅವರು ಜೈಲಿನಲ್ಲಿದ್ದರು ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ. ಅದಾದ ನಂತರ ಆಚೆ ಬಂದರು, ಚುನಾವಣೆ ನಿಂತರು, ಪಕ್ಷ ಕಟ್ಟಿದ್ರು, ಚುನಾವಣೆ ನಿಂತರು, ಶಾಸಕರಾಗಿದ್ದಾರೆ. ಅನರಾಗತ್ತ ಆಗಲ್ವಾ ಈಗ? ಆಂಧ್ರ ಕರ್ನಾಟಕ ಗಡಿಯ ಒಬಳಾಪುರಂ ಬೆಟ್ಟದಲ್ಲಿ ಅಕ್ರಮ ಗಣಿಗಾರಿಕೆಯನ್ನ ಮಾಡ್ತಾರೆ. ಅದು ಅನೇಕ ರೀತಿಯಾದಂಥ ಚರ್ಚೆಗಳು ಎಡೆ ಮಾಡಿಕೊಟ್ಟಿತ್ತು. ಯಡಿಯೂರಪ್ಪ ಸರ್ಕಾರ ಆಡಳಿತದಲ್ಲಿದ್ದಂಥ ಸಂದರ್ಭದಲ್ಲಿ ನಡೆದಂತಹ ಅಕ್ರಮ ಅದು. ಸೊ ಆಂಧ್ರದಲ್ಲಿ ಗಡಿ ರೇಖೆಯನ್ನೇ ಹಾಳು ಮಾಡಿದ್ದಾರೆ ಅನ್ನುವಂಥದ್ದು, ಗಡಿ ಗುರುತು ನಾಶವಾಗಿದೆ ಅನ್ನುವಂಥದ್ದು ಕೇಸ್ ಅವ್ರ ಮೇಲೆ ಇರುತ್ತೆ. OMC ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದು ಶ್ರೀನಿವಾಸ್ ರೆಡ್ಡಿ ಅವರೇ ಮೊದಲನೇ ಆರೋಪಿ ಈ ಪ್ರಕರಣದಲ್ಲಿ. ಎರಡನೇ ಆರೋಪಿ ಜನಾರ್ದನ್ ರೆಡ್ಡಿ. OMC ಕಂಪನಿಯ ಮುಖ್ಯಸ್ಥರಾಗಿದ್ದು ಶಾಸಕ ಜನಾರ್ದನ್ ರೆಡ್ಡಿ. ಇವ್ರ ಮೇಲೆ ಬಹುಮುಖ್ಯವಾಗಿ ಗಡಿ ಗುರುತು ನಾಶವನ್ನ ಮಾಡಿರೋದು, ಜೊತೆಗೆ ಅರಣ್ಯ ಕಾಯ್ದೆಯನ್ನ ಉಲ್ಲಂಘನೆ ಮಾಡಿರುವಂಥದ್ದು, ಇದು ಬಹುದೊಡ್ಡದಾಗಿರುವಂಥ ಆರೋಪ ಇವ್ರ ಮೇಲೆ ಬರೋದು. ಈ ಕಂಪನಿಗೆ ಗಣಿಗಾರಿಕೆ ಮಂಜೂರಾತಿ ನೀಡುವಲ್ಲಿ ಅಕ್ರಮ ನಡೆದಿರುತ್ತೆ ಅಂತ ಹೇಳಿ. ಇದರಲ್ಲಿ ಅರಣ್ಯ ಇಲಾಖೆ ಹಾಗೂ ಗಣಿ ಇಲಾಖೆಯಿಂದಲೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು ಕೇಳಿ ಬರುತ್ತೆ. ಸೊ ಅವ್ರ ಮೇಲೆ ಕೇಸ್ ಆಗುವಂಥದ್ದು ಅದೇ ಅಕ್ರಮ ಸುಲಿಗೆ ಮತ್ತು ಅಕ್ರಮ ಹಣ ವರ್ಗಾವಣೆ ವಿಚಾರ. ಗಡಿ ಗುರುತು ನಾಶವನ್ನ ಮಾಡಿರುವಂಥದ್ದು, ನಿಗದಿ ಮಾಡಿದ್ದಕ್ಕಿಂತ ಹೆಚ್ಚು ಅದಿರನ್ನ ಅಕ್ರಮವಾಗಿ ತೆಗೆದು ಸಾಗಾಣಿಕೆಯನ್ನ ಮಾಡಿತ್ತು. ಎಷ್ಟು? 29 ಲಕ್ಷ ಟನ್ ಅದಿರನ್ನ ಲೂಟಿ ಮಾಡಿರ್ತಾರೆ ಆರೋಪ ಇದೆ. 884 ಕೋಟಿ ಆದಾಯವನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪ. ಇದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಅಲ್ಲೊಂದು ದೇವಸ್ಥಾನ ಇರುತ್ತೆ, ಆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ, ಆ ದೇವರ ಹೆಸರು ಮರ್ತುಬಿಟ್ಟೆ ನಾನು. ಆ ದೇವಸ್ಥಾನದ ಕೆಳಗಡೆಗೂ ಕೂಡ ದೊಡ್ಡ ಮಟ್ಟದ ಅದಿರಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಕೂಡ ದೇವಸ್ಥಾನವನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ. ಆಗಲೇ ಹೇಳ್ತಾ ಇದ್ದಿದ್ದು ಜನಾರ್ದನ್ ರೆಡ್ಡಿಗೆ ಆ ತಾಯಿಯ ಶಾಪ ತಟ್ಟಿದೆ ಅಂತ ಹೇಳಿ. ಇನ್ನು ಈ ವಿಚಾರದಲ್ಲಿ ಟಪಾಲ್ ಗಣೇಶ್ ಅವರು ನನ್ನ ಸಹೋದ್ಯೋಗಿ ಜೊತೆಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಈ ಪ್ರಕರಣದ ಬಗ್ಗೆ ನೋಡಿ, ಕೇಳಿಸ್ಕೊಳ್ಳಿ. ಒಬಳಾಪುರಂ ಮೈನಿಂಗ್ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಂಗಾವತಿಯ ಶಾಸಕರಾಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರು ದೋಷಿ ಅನ್ನುವಂಥ ತೀರ್ಪನ್ನು ಈಗಾಗಲೇ CBI ಕೋರ್ಟ್ ಕೊಟ್ಟಿರುವಂಥದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಪ್ರಮುಖ ಸಾಕ್ಷಿದಾರ ಮತ್ತು ದೂರದಾರಾಗಿರ್ತಕ್ಕಂಥ ಟಪಾಲ್ ಗಣೇಶ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಮೈನಿಂಗ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ದೀರಿ ಸರ್. ತಾವು ಕೂಡ ಪ್ರಮುಖ ಸಾಕ್ಷಿಯಾಗಿದ್ರಿ. ಇದೀಗ ಮೈನಿಂಗ್ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು CBI ಕೋರ್ಟ್ ತೀರ್ಪು ಕೊಟ್ಟಿದೆ. ಜನಾರ್ದನ್ ರೆಡ್ಡಿ ಅವರು ದೋಷಿ ಅನ್ನುವಂಥದ್ದನ್ನು ಹೇಳಿದೆ ಸರ್. ಆದ್ರೆ ಇನ್ನೂ ಕೂಡ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿಲ್ಲ. ಸೊ ಈಗ ಫಸ್ಟ್ ರಿಯಾಕ್ಷನ್ ಏನು ಸರ್? ಫಸ್ಟ್ ರಿಯಾಕ್ಷನ್ ಆಗಿ ತಂದೆ ತಾಯಿಗಳು ನಮ್ಮ ಹೋರಾಟದ ಹಿಂದೆಯಲ್ಲಿ ನಮ್ಮ ತಂದೆ ತಾಯಿ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿರ್ತದೆ. ಇನ್ನೊಂದು, ಜನಾರ್ದನ್ ರೆಡ್ಡಿ ಅವರು ಮೊದಲಿನಿಂದ ಅಕ್ರಮ ಗಣಿಗಾರಿಕೆ ಮಾಡಿರ ಸರ್. ಇದರಲ್ಲಿ ಎರಡನೇ ಮಾತಿಲ್ಲ. ಅವರು ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಮೇಲೆ ಮೈನಿಂಗ್ ಉದ್ಯಮ ಬಂದಾರ. ಆಂಧ್ರದಲ್ಲಿ ಪರವಾನಗಿ ಪಡೆದು ನಮ್ಮ ಕರ್ನಾಟಕದಲ್ಲಿ ಎಂಕ್ರೋಚ್ ಆಗಿ ಅಂದರೆ ಈ ಒತ್ತುವರಿ ಮಾಡಿಕೊಂಡು ಇಲ್ಲಿಗಲ್ ಮೈನಿಂಗ್ ಮಾಡಿರೋದು. 29 ಲಕ್ಷ ಟನ್ ಮಲ್ಪಂಗುಡಿ ಪ್ರದೇಶದಲ್ಲಿ ಅವರು ಪರವಾನಗಿ ಪಡೆದುಕೊಂಡಿರೋದು. ಅಲ್ಲಿ ಯಾವುದೇ ಥರ ಮೈನಿಂಗ್ ಮಾಡಿಲ್ಲ. ಟೋಟಲ್ ಅಕ್ರಮ ಗಣಿಗಾರಿಕೆ ನಮ್ಮ ಕರ್ನಾಟಕ ಪ್ರದೇಶದಲ್ಲಿ 29 ಲಕ್ಷ ಟನ್ನು ಮಾಡಿದ್ದಾರೆ. ಆಂಧ್ರ ಪರ್ಮಿಟ್ ಮೂಲಕ ಸಾಗಾಣಿಕೆ ಮಾಡಿದ್ದಾರೆ. ನಾವು 2009ರಲ್ಲಿ ನಾವು ಯಾವುದು ಸುಪ್ರೀಂ ಕೋರ್ಟ್ CECಗೆ ಹೋಗಿ ನನ್ನ ಕಂಪ್ಲೇಂಟ್ ಮೇರೆಗೆ ಒಬಳಾಪುರಂ ಮೈನಿಂಗ್ ಒಬಳಾಪುರಂ ಮೈನಿಂಗ್ ಕಂಪನಿ ಆಂಧ್ರದ ಭಾಗ ಇರೋ ಕಂಪನಿಗಳೆಲ್ಲ ಸ್ಥಗಿತಗೊಂಡಿರೋದು. ಇವತ್ತು ನಮಗೆ ಒಂದು ಜೇದ ಸಿಕ್ಕಂಗೆ. ಎದಕ್ಕಂದ್ರೆ 15 ವರ್ಷ ನಾವು ಕಳ್ಳನ ಥರ ಇದ್ವಿ. ಎದಕ್ಕಂದ್ರೆ ಹೋರಾಟ ಮಾಡಿ ಅವನು ರಾಜನ ಥರ ಇದ್ದ. ಇವತ್ತು ನಿಜವಾಗ್ಲೂ ಕಳ್ಳ ಆಗ್ಯಾನ. ನಾವು ಅವತ್ತೊಂದು ದಿವಸನೇ ಹೇಳ್ತಾ ಇದ್ದೆ, ನಿಜವಾಗ್ಲೂ ಕಳ್ಳ ಅವನೇ ಆಗೋದು, ನಿಜವಾಗ್ಲೂ ಕಳ್ಳ ಆಗೋದು. ಇವತ್ತು 100% ಕಳ್ಳ ಆಗ್ಯಾನ. ಎದಕ್ಕಂದ್ರೆ ಜನಾರ್ದನ್ ರೆಡ್ಡಿ ಅಂತ ಕಳ್ಳ ಅಂತೇಳಿ ನಾನು ಇವತ್ತು ಉಚ್ಚಾರಣೆ ಮಾಡ್ತೀನಿ. ಎದಕ್ಕಂದ್ರೆ ಅವತ್ತೊಂದು ದಿವಸನೇ ಹೇಳಿದ್ದೆ ಅವ್ರು ಕಳ್ಳತನ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಕಳ್ಳ ಅಂತ ಹೇಳಿ, ದೋಷಿ ಅಂತೇಳಿ ರುಜುವಾತಾಗಿದೆ. ಇದು ನಮ್ಮ ಹೋರಾಟಕ್ಕೆ ತಂದ ಜಯ ಅಂತೇಳಿ ಹೇಳ್ತೀನಿ.